ನಾನು ಎಂತ ಕಾರ್ಯ ಮಾಡಿಸಲು ಸಿದ್ಧ. ಇದೇ ದೇವಸ್ಥಾನ ಗುಡಿ ಮುಂದೆ ಗೊತ್ತಾಗುತ್ತದೆ. ಗರತಿ ಹೊತ್ತು ಕೈಯಾಳಿ ಬಣ್ಣ. ಸೋಮೇಶ್ವರ ಸಪ್ತ ಲೋಕವನ್ನೇ ಸಾಗರವನಾಗಿ ಮಾಡಿ ಸಾವಿರಾರು ಜೀವಿಗಳಿಗೆ ಜೀವ ನುಡಿದ ಜಯದ ತೊಡೆಯಾಗಿದೆ. ನನಗೆ ಬಂದಿರುವ ಎಲ್ಲ ಕಷ್ಟವನ್ನು ಸಾಗರದಂತೆ ಪ್ರಶಾಂತ ಮಾಡುತ್ತದೆ. ಪ್ರಶಾಂತವಾಗಿ ಮಾಡು. ಅತ್ತಿಗೆ ಸಮಾಧಾನ ಮಾಡಿಕೊಳ್ಳಿ. ಆ ದೇವರು ಸದಾ ನಿಮ್ಮ ಜೊತೆಯಲ್ಲೇ ಇರುತ್ತಾನೆ. ಮುಂದೆ ಏನಾಗುತ್ತದೆ ಅಂತ ಕಾದು ನೋಡೋಣ. ಅಣ್ಣ, ಅತ್ತಿಗೆ ನಿನ್ನ ಷರತ್ತಿಗೆ ಬದ್ಧಳಾಗಿದ್ದಾಳೆ. ಮುಂದಿನ ಕಾರ್ಯ ಹಾಗಾದರೆ ಲೇ ಪಾರ್ವತಿ, ಹೊತ್ತು ಉರಿಯುತ್ತಿರುವ ಬೆಂಕಿ ಜ್ವಾಲೆಯಲ್ಲಿ ನಿಂತುಕೊಂಡು ಹೆತ್ತ ಮಗವನ್ನು ಹೊತ್ತುಕೊಂಡು ನಾನು ಪತಿರತೆ ಎಂದು ಕೂಗಿ ಹೇಳಬೇಕು. ನಿನ್ನ ಮೇಲೆ ಒಂದು ಪಿಡಿ ಬೆಂಕಿ ಬಿದ್ದರು ನೀನು ಸೂಳೆ ಎಂದು ಗೊತ್ತಾಗುತ್ತದೆ. ಆಯ್ತು, ಎಷ್ಟೇ ದುರ್ಬಲವಾದ ಬೆಂಕಿ ಶಕ್ತಿ ಇದ್ರೂ ಕೂಡ ಅದನ್ನು ನಾನು ಭೇದಿಸುತ್ತೇನೆ. ಸುಡುವುದು ಬೆಂಕಿಯ ಧರ್ಮ. ನಾನು ಅದನ್ನು ಸಹಿಸಿಕೊಳ್ಳುತ್ತೇನೆ. ದೇವಸ್ಥಾನಕ್ಕೆ ಬಂದಿರೋ ಭಕ್ತಾದಿಗಳಿಗೆ ಶರಣಾರ್ಥಿಗಳು. ಈ ನನ್ನ ಮಗುವಿನ ಮೇಲೆ ಆಣೆ ಮಾಡಿ ಹೇಳುತ್ತೇನೆ, ನಾನು ನಡತೆಗೆಟ್ಟವಳಲ್ಲ. ಈ ನನ್ನ ಪವಿತ್ರವಾದ ಶೀಲವನ್ನು ಹಾಳು ಮಾಡಿಕೊಂಡಿಲ್ಲ ಅಂತ ದೇವರ ಮೇಲೆ ಆಣೆ ಮಾಡಿ ಹೇಳುತ್ತೇನೆ. ನಾನು ಈ ಕಲಿಯುಗದಲ್ಲಿ ಕಲ್ಮಶವಿಲ್ಲದ ಗಂಡುಳ ಗರತಿ ಎಂದು. ನನ್ನ ಮೈದುನ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನ ಸಮಾನವೆಂದು ಬೆಂಕಿಯಲ್ಲಿ ನಿಂತು ಹೇಳುತ್ತೇನೆ, ನಾನು ಪತಿವ್ರತೆ ಗಂಡುಳ ಪತಿವ್ರತೆ ಅಂತ. ಮೊದಲು ಬೆಂಕಿಯಿಂದ ದೂರ ಸರಿಯಿರಿ. ನಿಮ್ಮ ಸೀರೆಗೆ ಬೆಂಕಿ ಹತ್ತಿದೆ. ನಾನು ನಿಮಗೆ ಮೊದಲೇ ಹೇಳಿದ್ದೆ, ಇದು ಕಲಿಯುಗ ಅಂತ. ಬೆಂಕಿಯಲ್ಲಿ ಯಾರೇ ನಿಂತರೂ ಸುಟ್ಟು ಹೋಗುತ್ತಾರೆಂದು. ನೋಡಪ್ಪ, ಆ ಬೆಂಕಿಯಲ್ಲಿ ನಾನು ಸುಟ್ಟು ಬೂದಿಯಾಗಿ ಹೋದ್ರೂ ಪರವಾಗಿಲ್ಲ. ಒಟ್ಟಿನಲ್ಲಿ ನನಗೆ ಬಂದಿರೋ ಕಳಂಕ ಕಡಿಮೆ ಆದ್ರೆ ಅಷ್ಟೇ ಸಾಕಪ್ಪ. ಶಾಬಾಷ್, ನೀನೊಬ್ಬಳು ಗಂಡುಳ ಗರತೆ. ಪತಿರತನೆ ಪದದ ಮರ್ಯಾದೆನೆ ತೆಗೆದುಬಿಟ್ಟೆ. ನೀವಿಬ್ಬರು ಕಾಮ ಸಲ್ಲಾಪಕ್ಕೆ ಇದೊಂದು ಸಾಕ್ಷಿ ಆಯಿತು. ನೀನು ಪತಿರತೆ ಎಂದು ನಾನು ಎಂದು ನಂಬಲಾರೆ. ಅದೆಂದಿಗೂ ಸಾಧ್ಯವೇ ಇಲ್ಲ. ನೀನು ಕೊನೆ ತನಕ ಸುಳ್ಳೆಯಾಗಿ ಜೀವನ ಕಳೆದು ಸತ್ತೋಗು. ಅಣ್ಣ, ಎಂತ ಮಾತು ಮಾತನಾಡಿದೆ ಅಣ್ಣ. ನೀನು ಹೇಳಿದ ಎಲ್ಲ ಮಾಡಿದರೂ ನಿನಗೆ ನಂಬಿಕೆ ಬರಲಿಲ್ಲವೇ ಅಣ್ಣ? ದಯವಿಟ್ಟು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೋ. ನಂಬಿಕೆ ನಿಮ್ಮ ನಂಬಿಕೆಗೆ ಎಂದು ಸತ್ತು ಹೋಯಿತು. ನಮ್ಮ ಮನೆತನದ ಗೌರವವನ್ನು ಹಾಳು ಮಾಡಿದ ಬಂಡ ಸುಳೆ ಮಕ್ಕಳು ನೀವು. ನಿಮ್ಮ ಮುಖ ನೋಡಲಿಕ್ಕೆ ಎಷ್ಟೇ ಆಗುತ್ತದೆ. ಏನ್ರಿ ಇದು? ಇಷ್ಟೆಲ್ಲ ಹೇಳಿದ ಮೇಲೂ ನಿಮಗೆ ನಂಬಿಕೆ ಬರಲಿಲ್ವಾ? ಹಾಗಿದ್ರೆ ನನಗೆ ಯಾಕ್ರಿ? ನೀವು ಕಟ್ಟಿದ ಈ ಮಾಂಗಲ್ಯ ನನಗೆ ಬೇಕಾಗಿಲ್ಲ. ಈ ಮಾಂಗಲ್ಯವನ್ನು ಕಿತ್ತುಬಿಟ್ಟು ಈ ಗಂಡು ಭೂಮಿಯಲ್ಲಿ ನಾನು ಮುತ್ತೈದೆಯಾಗಿ ಬಾಳುತ್ತೇನೆ. ನೀವು ಕಟ್ಟಿದ ಮಾಂಗಲ್ಯವನ್ನು ತೆಗೆದುಕೊಳ್ಳಿ. ಇನ್ಮೇಲೆ ನಿನಗೆ ನನಗೆ ಯಾವುದೇ ರೀತಿ ಸಂಬಂಧವಿಲ್ಲ. ನೀನ್ ಯಾರೋ ನಾನು ಯಾರೋ ಅಷ್ಟೇ. ಮುಂದೆ ಮಾತನಾಡಿದೆ ಆದ್ರೆ ನಿನ್ನ ಕೊಚ್ಚಿ ಹಾಕಿ ಬಿಡ್ತೀನಿ. ಯಾಚಾರ ಹುಚ್ಚು ಹೆಣ್ಣೆ. ಅತ್ತಿಗೆ, ಏನ್ ಮಾಡ್ತಾ ಇದ್ದೀರಿ ನೀವು? ನಿಮಗೆ ಅರಿವು ಇದೆ? ಹೌದಪ್ಪ, ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ನನಗೆ ಅರಿವಿದೆ. ನೀನ್ ಸುಮ್ಮನಿರು ಅಷ್ಟೇ.
ಲೇ ಹುಚ್ಚು ಹೆಣ್ಣೆ, ಗಂಡನಿಗೆ ಮರ್ಯಾದೆ ಕೊಡುವ ನೀನೊಬ್ಬಳು ಪತಿರತೆ. ನಿಮ್ಮ ಮುಖ ನೋಡಲಿಕ್ಕೆ ನಾಚಿಕೆ ಹೋಗುತ್ತದೆ. ಇವತ್ತಿನಿಂದ ನನ್ನ ನಿನ್ನ ಸಂಬಂಧ ಕಳಚಿ ಹೋಯಿತು. ಯಾಕಪ್ಪ ನನಗೆ ಇಂಥ ಪರಿಸ್ಥಿತಿಯನ್ನು ಯಾಕೆ ತಂದೊಡ್ಡಿದ್ದೆ? ಇಷ್ಟೆಲ್ಲ ಅವಮಾನವಾದ್ರೂ ಕೂಡ ನಾನು ಯಾಕೆ ಈ ಭೂಮಿ ಮೇಲೆ ಜೀವಂತವಾಗಿರ್ಬೇಕು? ಎಲ್ಲ ನಾನ್ ಸಾಯ್ಬೇಕು, ನಾನ್ ಬದುಕಿರ್ಬಾರ್ದು. ಸಮಾಧಾನ ಮಾಡಿಕೊಳ್ಳುತ್ತೀವಿ. ಸಮಯವೇ ಉತ್ತರ ನೀಡುತ್ತದೆ. ನೀವೇನು ಚಿಂತೆ ಮಾಡಬೇಡಿ, ನಡೆಯಿರಿ ಹೋಗೋಣ.